ರುಚಿ ರುಚಿಯಾದ ಜೀರಾ ರೈಸ್ ರೆಡಿಯಾಗಿದೆ. ತುಂಬ ಹೆಲ್ದಿಯಾಗಿ ಇರ್ತದೆ ಹಾಗೂ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ ಇಂದ ಇದನ್ನು ತಯಾರು ಮಾಡ್ಕೊಳ್ಬಹುದು. ಬನ್ನಿ ಈ ರುಚಿ ರುಚಿಯಾದ ಜೀರಾ ರೈಸನ್ನು ಹೇಗೆ ಮಾಡಿದೆ ಅಂತ ನೋಡ್ಕೊಂಡು ಬರುವ. ಜೀರಾ ರೈಸ್ ಮಾಡೋದಕ್ಕೆ ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೇನೆ. ಇಲ್ಲಿ ನಾನು 2 ಕಪ್ ಆಗುವಷ್ಟು ಹಾಕೊಳ್ತಿದ್ದೀನಿ. ಈಗ ಇದನ್ನು ನೀಟಾಗಿ 2 ಸಲ ತೊಳೆಯಬೇಕು. ಇವಾಗ ಅಕ್ಕಿಯನ್ನು 2ರಿಂದ 3 ಸಲ ನೀಟಾಗಿ ತೊಳೆದು ಅದರ ನೀರೆಲ್ಲ ತೆಗೆದಿದ್ದೇನೆ. ನಂತರ ಬೇರೆ ನೀರು ಹಾಕಿ 5 ನಿಮಿಷ ಆಗುವಷ್ಟು ಇದನ್ನು ನೆನೆಸಿಡಬೇಕು. ಅಲ್ಲಿ ತನಕ ನಾವು ಜೀರಾ ರೈಸಿಗೆ ಏನೆಲ್ಲ ಬೇಕೋ ಅದನ್ನು ರೆಡಿ ಮಾಡಿಕೊಳ್ಳುವ. ಜೀರಾ ರೈಸ್ ಮಾಡಲಿಕ್ಕೆ ನಾನಿಲ್ಲಿ 2 ಈರುಳ್ಳಿ ತಗೊಂಡಿದ್ದೀನಿ. ಈರುಳ್ಳಿ ನೀವು 3 ತಗೊಳ್ಳಿ. ಇದು ಸ್ವಲ್ಪ ದೊಡ್ಡದುಂಟು, ಹಾಗಾಗಿ ನಾನು 2 ತಗೊಂಡಿದ್ದೀನಿ. ನೀವು 3 ತಗೊಳ್ಳಿ. ಮತ್ತು 7 ಹಸಿರು ಮೆಣಸು, ತುಂಡು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಬೇಕಾಗ್ತದೆ. ಇಲ್ಲಿ ಎಲ್ಲ ಈರುಳ್ಳಿಯನ್ನು ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡ್ಕೊಳ್ತಿದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿ ಹಸಿರು ಮೆಣಸನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಅದು ಜೀರಾ ರೈಸಲ್ಲಿ ಹಾಕುವಾಗ ನೋಡಲಿಕ್ಕೆ ಕೂಡ ಚೆಂದ ಕಾಣಬೇಕು. ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಈಗ ಜೀರಾ ರೈಸ್ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳುವ. ಇಲ್ಲಿ ರೈಸ್ ಬೇಯಲಿಕ್ಕೆ ನೀರು ಬಾಯ್ಲಿಗೆ ಇಟ್ಟಿದ್ದೀನಿ. ಇಲ್ಲಿ ನಾನು ಅಳತೆ ಪ್ರಕಾರ ನೀರು ಇಟ್ಟಿಲ್ಲ, ಅಂದಾಜು ಪ್ರಕಾರದಲ್ಲಿ ಇಟ್ಟಿದ್ದೀನಿ. ಇದಕ್ಕೇನೆ 2 ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಳ್ತಿದ್ದೀನಿ. ಇಲ್ಲಿ ನಾನು 7 ಲವಂಗ, 4 ಏಲಕ್ಕಿ, 2 ಪಲಾವ್ ಎಲೆ ತಗೊಂಡಿದ್ದೀನಿ. ಇದನ್ನು ಕೂಡ ಇದರೊಟ್ಟಿಗೆ ಹಾಕೊಳ್ಬೇಕು. ನೀರು ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದ ನಂತರ ನಾವು ನೆನೆಸಿಟ್ಟ ಅಕ್ಕಿ ಹಾಕೊಳ್ಬೇಕು. ಈಗ ನೀರು ಬಾಯ್ಲ್ ಆಗ್ತಾ ಉಂಟು. ನೆನೆಸಿಟ್ಟ ಅಕ್ಕಿ ಹಾಕೊಳ್ತಿದ್ದೀನಿ. ಅಕ್ಕಿ ಬೇಯಲಿಕ್ಕೆ ಒಂದು 10 ನಿಮಿಷ ತಾಗ್ತದೆ. ಇಲ್ಲಿ ಅನ್ನ ಬೇಯ್ತಾ ಉಂಟು, ನೋಡ್ತಾ ಇರ್ಬೋದು. ಇದು ಜಾಸ್ತಿನೂ ಬೇಯಿಸ್ಲಿಕ್ಕಿಲ್ಲ, ಕಮ್ಮಿನೂ ಬೇಯಿಸ್ಲಿಕ್ಕಿಲ್ಲ, ಮೀಡಿಯಮ್ ಆಗಿರಬೇಕು. ಒಂದು 80% ಆಗುವಷ್ಟು ಅನ್ನ ಬೇಯಬೇಕು. ಅಂದರೆ ಜಾಸ್ತಿ ಬೇಯದಿದ್ರೂ ಅದು ಡೈಜೆಷನ್ಗೆ ಪ್ರಾಬ್ಲಮ್ ಆಗ್ತದೆ. ಮಕ್ಕಳಿಗೆಲ್ಲ ಕೊಡುವಾಗ ಸ್ವಲ್ಪ ಬೇಯಲೇಬೇಕಲ್ವಾ. ಮತ್ತು ಜಾಸ್ತಿ ಬೆಂದರೂ ಅದು ಅನ್ನ ಸಾರಿಗೆ ತಿಂತೇವಲ್ಲ, ಆ ಥರ ಆಗ್ತದೆ. ಮಾಡಲಿಕ್ಕೆ ಎಲ್ರಿಗೂ ಗೊತ್ತುಂಟು. ಆದರೂ ಇದು ಜೀರಾ ರೈಸ್ ಮಾಡುವಾಗ ಹೇಗೆ ಮಾಡೋದಂತ ನಾನು ತೋರಿಸ್ಕೊಡೋದಷ್ಟೇ. ಈಗ ರೈಸ್ ಎಲ್ಲ ಬೆಂದಿದೆ, ನೋಡ್ತಾ ಇರ್ಬೋದು. ಇಷ್ಟು ಬೆಂದರೆ ಸಾಕು. ಇವಾಗ ಇದರ ನೀರೆಲ್ಲ ಸೋಸ್ಕೊಳ್ಬೇಕು. ಈಗ ಬಾಣಲೆ ಬಿಸಿಯಾಗಿದೆ, ಸ್ವಲ್ಪ ತುಪ್ಪ ಹಾಕ್ಕೊಳ್ತಿದ್ದೀನಿ. ಇದಕ್ಕೀಗ ಸ್ವಲ್ಪ ಗೋಡಂಬಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಗ್ಯಾಸ್ ಸಿಮ್ಮಲ್ಲೇ ಇರಲಿ, ಇಲ್ಲಾದರೆ ಜಾಸ್ತಿ ಫ್ರೈ ಆದರೆ ಗೋಡಂಬಿ ಎಲ್ಲ ಕಪ್ಪು ಕಪ್ಪು ಆಗ್ತದೆ. ಇಲ್ಲಿ ಗೋಡಂಬಿ ಫ್ರೈ ಆಗ್ತಿದೆ. ಬ್ರೌನ್ ಕಲರ್ಗೆ ಬರ್ತಿರುವಾಗಲೇ ಇದನ್ನು ತೆಗೆದು ಪ್ಲೇಟಿಗೆ ಹಾಕ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 2ರಿಂದ 3 ನಿಮಿಷ ಆಗುವಷ್ಟು ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಈರುಳ್ಳಿ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು. ಇದು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಇವಾಗ ಇಲ್ಲಿ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ, ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಪೂರ್ತಿಯಾಗಿ ಬ್ರೌನ್ ಕಲರ್ ಬರಬೇಕು. ಈರುಳ್ಳಿಯನ್ನು ಕೂಡ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಿದ್ದೀನಿ. ಈಗ ಇದೇ ಬಾಣಲೆಗೆ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ತುಪ್ಪ ಹಾಕ್ಕೊಂಡ್ರೆ ಉಂಟಲ್ಲ, ಜೀರಾ ರೈಸ್ ತುಂಬಾ ಟೇಸ್ಟಿಯಾಗಿ ಬರ್ತದೆ. ತುಪ್ಪ ಬಿಸಿಯಾಗಿದೆ. ಇಲ್ಲಿ 3 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಜೀರಿಗೆನೇ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಫ್ರೈ ಆಗಲಿಕ್ಕೆ ಇಲ್ಲ, ಜಾಸ್ತಿ ಫ್ರೈ ಆದರೆ ಕಹಿ ಆಗ್ತದೆ. ಹಾಗಾಗಿ ಗ್ಯಾಸ್ ಫ್ಲೇಮ್ ಸಿಮ್ಮಲ್ಲೇ ಇಟ್ಕೊಳ್ಳಿ. ಹಾಗೇ ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳಿ, ಜಾಸ್ತಿ ಫ್ರೈ ಮಾಡಲಿಕ್ಕೆ ಹೋಗಬೇಡಿ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದ ಹಸಿರು ಮೆಣಸು ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ಶುಂಠಿ ಕೂಡ ಹಾಕ್ಕೊಳ್ತಿದ್ದೀನಿ. ಮಿಕ್ಸ್ ಆಗುವಾಗ ಒಂದು ಒಳ್ಳೆ ಪರಿಮಳ ಬರ್ತದೆ. ಈಗ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದ ಸೋನಾ ಮಸೂರಿ ಅಕ್ಕಿ ಹಾಕ್ಕೊಳ್ತಿದ್ದೀನಿ.
ಇಲ್ಲಿ ರೈಸನ್ನು ಜೀರಿಗೆ ಒಗ್ಗರಣೆಯೊಟ್ಟಿಗೆ ಮಿಕ್ಸ್ ಮಾಡುವಾಗ ಮೆಲ್ಲನೆ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ರೈಸ್ ಎಲ್ಲ ಬಿಜಿ ಬಿಜಿ ಆಗ್ತದೆ. ನೋಡ್ತಾ ಇರ್ಬೋದು ರೈಸ್ ಎಲ್ಲ ಜೀರಿಗೆಯೊಂದಿಗೆ ಮಿಕ್ಸ್ ಆಗಿದೆ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಫ್ರೈ ಮಾಡಿ ಇಟ್ಕೊಂಡಿದ್ದ ಈರುಳ್ಳಿಯನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಗೋಡಂಬಿಯನ್ನು ಹಾಕೋದು ಆಪ್ಷನಲ್ ಆಯಿತಾ, ನೀವು ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ. ಗೋಡಂಬಿ ಇಲ್ಲದಿದ್ದರೂ ಜೀರಾ ರೈಸ್ ಚೆನ್ನಾಗಿ ಬರ್ತದೆ. ಸಲ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಜೀರಾ ರೈಸ್ಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿದರೆ ದಾಲ್ ತಡ್ಕ. ಇದನ್ನು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ಹಾಕಿದ್ದೇನೆ. ಮತ್ತು ಚೆನ್ನ ಮಸಾಲ ಕೂಡ ಜೀರಾ ರೈಸಿಗೆ ತುಂಬ ಚೆನ್ನಾಗಿ ಆಗ್ತದೆ, ಅದನ್ನು ಕೂಡ ವಿಡಿಯೋದಲ್ಲಿ ಹಾಕಿದ್ದೀನಿ. ಅದನ್ನು ಕೂಡ ರೀಸೆಂಟ್ ವಿಡಿಯೋದಲ್ಲಿ ಹಾಕಿದ್ದೀನಿ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈ ನನ್ನ ಜೀರಾ ರೈಸ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡೋದನ್ನು ಖಂಡಿತ ಮರೆಯಬೇಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗೋಣ. ಅಲ್ಲಿ ತನಕ ಬಾಯ್.